ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम। ನಿನ್ನೆ ಒಬ್ಬರು ಕೊನೆಗೆ ಒಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ ಬುದ್ಧಿಯ ಮುಮಾಯಾಂಸ ಶಿವಸ್ತ್ರಿರೂಪ ಅಂತ ಇತ್ತು. ವೈಕಾರಿಕ, ತೈಜಸ, ತಾಮಸ ಅಂತ ರುದ್ರದೇವರು ಮೂರು ರೂಪಿಯಾಗಿದ್ರು ಅಂತ ಅವ್ರು ಯಾರಿಂದ ಹುಟ್ಟಿದ್ರು ಅಂತ ಕೇಳಿದ್ರು. ಇದು ಭಾಗವತ ತಾತ್ಪರ್ಯ. ಅದರಲ್ಲಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ವೈಕಾರಿಕೋ ಬ್ರಹ್ಮಜಸ್ತು ತೈಜಸೋ ವಾಯುಜಸ್ಮೃತಃ ತಾಮಸೋ ಅನಂತಜಶ್ಚೈವ ಸಯೇಕಃ ಗುಣಭೇದತಃ ಅಂತ. ವೈಕಾರಿಕ ವೈಕಾರಿಕ ಎನ್ನುವಂತಹ ರುದ್ರದೇವರ ರೂಪ ಬ್ರಹ್ಮಜಃ ಅಂತ, ಬ್ರಹ್ಮದೇವರಿಂದ ಅದು ಹುಟ್ಟಿತು ಅಂತ. ಅದಾದ ಮೇಲೆ ತೈಜಸೋ ವಾಯುಜಸ್ಮೃತಃ, ತೈಜಸ ಎನ್ನುವಂತಹ ರೂಪ ವಾಯುದೇವರಿಂದ. ತಾಮಸೋ ಅನಂತಜಶ್ಚೈವ, ಅನಂತ ಅಂದ್ರೆ ಶೇಷ. ತಾಮಸ ಎನ್ನುವಂತಹ ಮೂರನೇ ರೂಪ ಅದು ಶೇಷದೇವರಿಂದ. ಹೇಗೆ ಬ್ರಹ್ಮ, ವಾಯು ಮತ್ತು ಅನಂತ ಶೇಷರಿಂದಾಗಿ ಆ ವೈಕಾರಿಕ, ತೈಜಸ, ತಾಮಸ ಎನ್ನುವಂತಹ ಮೂರು ರೂಪಗಳು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಇದು ಮಹಾಭಾರತ ತಾತ್ಪರ್ಯದಲ್ಲಿ ಇಲ್ಲ, ಭಾಗವತ ತಾತ್ಪರ್ಯದಲ್ಲಿ ಇದೆ. ನಿನ್ನೆ ಅವರು ಕೇಳಿದ್ರು, ಅದಕ್ಕೆ ಉತ್ತರ. ಹೀಗೆ ನಾವು ನಿನ್ನೆ ಕೇಳಿದಂತೆ, ನಿನ್ನೆ ಕೊನೆ ಪಾಠದಲ್ಲಿ ಕೇಳಿದಂತೆ 19ನೇ ಶ್ಲೋಕದಲ್ಲಿ ಪುನಶ್ಚ ಮಾಯಾ ತ್ರಿವಿಧಾ ಬಭೂವ ಅಂತ ಆ ಮಾಯಾದೇವಿ ಮೂರು ರೂಪಗಳನ್ನ ತಾಳ್ತಾಳೆ. ಶ್ರೀ, ಭೂ, ದುರ್ಗಾ ಅಂತ. ತನ್ನ ಹೆಂಡತಿಯಾದಂತಹ ಆ ಶ್ರೀದೇವಿ ಲಕ್ಷ್ಮೀದೇವಿಯಲ್ಲೇನೆ ಪರಮಾತ್ಮ ತಾನು ವಿಷ್ಣು ಅಂತ ಅವತಾರ ಮಾಡ್ತಾನೆ. ಅದಾದ ಮೇಲೆ ಭೂದೇವಿಯಲ್ಲಿ ಬ್ರಹ್ಮನಾಮಕನಾಗಿ ಅವತಾರ ಮಾಡಿ ಬ್ರಹ್ಮದಲ್ಲಿ ಅಂತರ್ಯಾಮಿಯಾಗಿ ಇರ್ತಾನೆ. ದುರ್ಗಾದೇವಿಯಲ್ಲಿ ರುದ್ರ ಎನ್ನುವಂತಹ ಹೆಸರಿನಿಂದಾಗಿ ತಾನು ಹುಟ್ಟಿ ರುದ್ರನಲ್ಲಿ ಇದ್ದುಕೊಂಡು ಸಂಹಾರ ಮುಂತಾದಂತಹ ಕಾರ್ಯಗಳನ್ನು ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರಸಿದ್ಧವಾದಂತಹ ಒಂದು ಮಾತು, ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಅಂತ. ಬ್ರಹ್ಮದೇವರಲ್ಲಿ ಬ್ರಹ್ಮ ಎನ್ನುವಂತಹ ರೂಪದಿಂದಾಗಿ ಇದ್ದುಕೊಂಡು, ರುದ್ರದೇವರಲ್ಲಿ ರುದ್ರ ಎನ್ನುವಂತಹ ರೂಪದಿಂದಾಗಿ ಇದ್ದುಕೊಂಡು ಜಗತ್ತಿನ ಎಲ್ಲ ಆಗು ಹೋಗುಗಳನ್ನ ಪ್ರಧಾನವಾಗಿ ಮಾಡುವಂಥವನು ಪರಮಾತ್ಮನೇ ಎಂಬುದಾಗಿ ನಾವು ತಿಳಿಯಬೇಕು. ಇಷ್ಟೆಲ್ಲ ಆದ ಮೇಲೆ ಮುಂದೆ ಈಗ ಬ್ರಹ್ಮಾಂಡದ ಸೃಷ್ಟಿ ಎಂಬುದು ಪ್ರಾರಂಭ ಆಗುತ್ತೆ. ಏತೇ ಹಿ ದೇವಾಃ ಪುನರಂಡ ಸೃಷ್ಟೌ ಅಶಕ್ನುವಂತಹ ಹರಿಮೇತ್ಯ ತುಷ್ಟುಃ ತ್ವಮ್ನೋ ಜಗತ್ ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರು ಸನ್ನಿಕೇತಂ. ಪದಚ್ಛೇದ ಹೀಗಿದೆ: ಏತೆ ಹಿ ದೇವಾಃ ಪುನಃ ಅಂಡಸೃಷ್ಟೌ ಅಶಕ್ನುವಂತಹ ಹರಿಂ ಏತ್ಯ ತುಷ್ಟುವು ತ್ವಂ ನಃ ಜಗತ್
ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ ಕುರು ಸನ್ನಿಕೇತಂ. ಹೀಗೆ ದೇವತೆಗಳ ಸೃಷ್ಟಿ ಎಂಬುದು ಆಯ್ತು. ಆ ರೀತಿಯಾಗಿ ಆದ ಮೇಲೆ ಅವರಿಗೆ ಏನಾಗ್ಲಿಲ್ಲ, ಅವರು ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಆ ಎಲ್ಲ ದೇವತೆಗಳಿಗೂ ಕೂಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಬರಲಿಲ್ಲ, ಅವರು ಅದನ್ನು ಮಾಡ್ಲಿಕ್ಕೆ ಶಕ್ತರಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏತೇಹಿ ದೇವ, ಈ ಎಲ್ಲ ದೇವತೆಗಳು ತತ್ವಾಭಿಮಾನಿಯಾದಂತಹ ಎಲ್ಲ ದೇವತೆಗಳು ಕೂಡ ಅಂಡ ಸೃಷ್ಟವು, ಅಂಡ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅಶಕ್ನುವಂತಹ, ಅವರಿಗೆ ಸಾಧ್ಯವಾಗಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಹರಿಮೇತ್ಯ ತುಷ್ಟವು, ಪರಮಾತ್ಮನ ಹತ್ತಿರ ಒಂದು ಪರಮಾತ್ಮನನ್ನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಏನೋ ಸ್ತೋತ್ರ ಅಂದ್ರೆ, ಪರಮಾತ್ಮ ನಮಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಅಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ, ಹಾಗಾಗಿ ನೀನು ನೀನು ನಹ ಅಂದ್ರೆ ನಮಗೆ ಚಿತ್ರ ವಿಚಿತ್ರ ಸರ್ಗ ನಿಸ್ಸೀಮ ಶಕ್ತಿ, ನೀನು ಎಂಥವನು ಅಂತಂದ್ರೆ, ಸೀಮಾ ಅಂದ್ರೆ ಕೊನೆ, ಇವತ್ತು ನಾವು ಕನ್ನಡದಲ್ಲಿ ಪ್ರಯೋಗ ಮಾಡ್ತೇವೆ ಸೀಮೆ ಒಂದು ಕೊನೆ ಅಂತ, ಇಷ್ಟು ಲಿಮಿಟ್ ಇದೆ ಅಂತ. ಪರಮಾತ್ಮ ನೀನು ಎಂಥವನು, ನಿಸ್ಸೀಮ ಶಕ್ತಿ, ಕೊನೆಯೇ ಇಲ್ಲದೆ ಇರುವಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಇರುವಂಥವನು. ಯಾವುದರಲ್ಲಿ ಅಂದ್ರೆ ಎಲ್ಲದರಲ್ಲೂ ಇದೆ, ಅದರಲ್ಲೂ ಕೂಡ ಪ್ರಕೃತದಲ್ಲಿ ಜಗಚ್ಚಿತ್ರ ವಿಚಿತ್ರ ಸರ್ಗ, ಚಿತ್ರ ವಿಚಿತ್ರವಾದಂತಹ ಸೃಷ್ಟಿಯನ್ನ ಮಾಡುವಂತಹ ವಿಶಿಷ್ಟ ಸಾಮರ್ಥ್ಯ ಇರುವಂಥವನು ನೀನು. ಅಂತಹ ಪರಮಾತ್ಮನೇ ನೀನು ನಮಗೆ ಸನ್ನಿಕೇತಂ, ನಿಕೇತ ಅಂದ್ರೆ ಮನೆ, ಸನ್ನಿಕೇತ ಅಂದ್ರೆ ಒಳ್ಳೆಯ ಮನೆಯನ್ನು ನಮಗೆ ಸೃಷ್ಟಿ ಮಾಡಿಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹುಟ್ಟಿದಲ್ಲಿ ತಾತ್ಪರ್ಯ ಇಷ್ಟು, ದೇವತೆಗಳೆಲ್ಲರ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯಾದಾಗ ಅವರಿಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಆ ಎಲ್ಲ ದೇವತೆಗಳು ಕೂಡ ಬಂದು ಪರಮಾತ್ಮನ ಹತ್ತಿರ, ನೀನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇರುವಂಥವನು ನೀನೊಬ್ಬನೇ, ಹಾಗಾಗಿ ನೀನು ನಮಗೆ ಒಳ್ಳೆಯ ಮನೆಯನ್ನ ಸೃಷ್ಟಿ ಮಾಡಿಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಇತಿ ಸ್ತುತಸ್ತೈಹಿ ಪುರುಷೋತ್ತಮೋಸೌ ಸವಿಷ್ಣುನಾಮ ಶ್ರಿಯಮಾಪ ಸೃಷ್ಟಯೇ ಸುಶಾವ ಸೈವಾಂಡಂ ಅಧೋಕ್ಷಜಸ್ಯ ಶುಷ್ಮಂ ಹಿರಣ್ಯಾತ್ಮಕಂ ಅಂಬು ಮಧ್ಯೆ. ಪದಚ್ಛೇದ. ಇತಿ ಸ್ತುತಃ ತೈಹಿ ಪುರುಷೋತ್ತಮಃ ಅಸೌ ಸಹ ವಿಷ್ಣುನಾಮ ಶ್ರಿಯಂ ಆಪ ಸೃಷ್ಟಯೇ ಸುಶಾವ ಸಹ ಏವ ಅಂಡಂ ಅಧೋಕ್ಷಜಸ್ಯ ಶುಷ್ಮಂ ಹಿರಣ್ಯಾತ್ಮಕಂ ಅಂಬು ಮಧ್ಯೆ. ಈ ರೀತಿಯಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಬಂದು ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ವಿಷ್ಣುನಾಮ ಪುರುಷೋತ್ತಮ, ವಿಷ್ಣು ನಾಮಕನಾದಂತಹ ಪುರುಷೋತ್ತಮ ಅಂದ್ರೆ ಪರಮಾತ್ಮ, ಅಂದ್ರೆ ಹಿಂದೆ ನಾವು ಕೇಳಿದ್ವಲ್ಲ, ಯಾವ ಮಾಯಾದೇವಿಯ ಶ್ರೀ ಎನ್ನುವಂತಹ ರೂಪ, ಅದರಲ್ಲಿ ಹುಟ್ಟಿದಂಥವನು ವಿಷ್ಣು ಅಂತ. ಆ ವಿಷ್ಣು ಏನ್ ಮಾಡ್ತಾನೆ, ಶ್ರಿಯ ಮಾಪ ಸೃಷ್ಟಯೇ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಬೇಕು ಅವನು. ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ, ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ತಾನೇನ್ ಮಾಡ್ತಾನೆ, ಶ್ರಿಯಂ ಆಪ, ಲಕ್ಷ್ಮೀ ದೇವಿಯನ್ನು ಹೊಂದಿದ, ಅರ್ಥಾತ್ ಲಕ್ಷ್ಮೀ ದೇವಿ ಜೊತೆಗೆ ಸೇರಿದ ಅಂತ. ಅದರಿಂದ ಏನಾಯ್ತು, ಸಾ ಅಂದ್ರೆ ಆ ಲಕ್ಷ್ಮೀ ದೇವಿ ಅಧೋಕ್ಷಜಸ್ಯ ಶುಷ್ಮಂ, ಅಧೋಕ್ಷಜ ಅಂದ್ರೆ ಪರಮಾತ್ಮ, ಶುಷ್ಮ ಅಂದ್ರೆ ವೀರ್ಯ ಅಂತ.
ಅಧೋಕ್ಷಜನ ವೀರ್ಯಾತ್ಮಕವಾದಂತಹ ಈ ಒಂದು ಬ್ರಹ್ಮಾಂಡವನ್ನ ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಸೇರಿದರು. ಅದರಿಂದಾಗಿ ಪರಮಾತ್ಮನ ವೀರ್ಯ ರೂಪವಾದಂತಹ ಹಿರಣ್ಯಾತ್ಮಕಂ ಬಂಗಾರದ ಬಣ್ಣದ ಆ ಬ್ರಹ್ಮಾಂಡವನ್ನ ಸುಷಾವ ಹಡೆದಳು. ಎಲ್ಲಿ ಹಡೆದಳು ಅಂದ್ರೆ ಅಂಬು ಮಧ್ಯೆ, ನೀರಿನ ಮಧ್ಯದಲ್ಲಿ ಹಡೆದಳು ಅಂತ. ಹೀಗೆ ಬ್ರಹ್ಮಾದಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗೆ ಅನುಗುಣವಾಗಿ ಪರಮಾತ್ಮ ಲಕ್ಷ್ಮೀದೇವಿಯೊಟ್ಟಿಗೆ ಸೇರಿದ. ಆವಾಗ ಲಕ್ಷ್ಮೀದೇವಿ ಭಗವಂತನ ವೀರ್ಯ ರೂಪವಾದಂತಹ ಈ ಸಮಗ್ರವಾದಂತಹ ಬಂಗಾರದ ವರ್ಣದ ಬ್ರಹ್ಮಾಂಡವನ್ನ ತಾನು ನೀರಿನ ಮಧ್ಯದಲ್ಲಿ ಹಡೆದಳು ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಸರಿ, ಸಾಮಾನ್ಯವಾಗಿ ಪರಮಾತ್ಮ ಅವನ ಮೈ ಮೇಲಿರುವಂತಹ ಆಭರಣಗಳು ಕೂಡ ಪರಮಾತ್ಮನ ಸ್ವರೂಪವೇ, ಪರಮಾತ್ಮನಿಗೂ ಭೇದ ಇಲ್ಲ, ಅವನ ಆಭರಣಗಳಿಗೂ ಭೇದ ಇಲ್ಲ, ಅವನ ಆಯುಧಗಳಿಗೂ ಭೇದ ಇಲ್ಲ ಅಂತೆಲ್ಲ ಕೇಳ್ತೇವೆ. ಹಾಗಾದ್ರೆ ಪರಮಾತ್ಮನಿಂದ ಬಂದಂತಹ ಈ ವೀರ್ಯ ಒಂದು ಚೇತನಾತ್ಮಕವಾದದ್ದು ಅಚೇತನಾತ್ಮಕವಾದ, ಅರ್ಥಾತ್ ಪರಮಾತ್ಮನ ಸ್ವರೂಪವೋ ಅಲ್ಲವೋ ಅಂತ. ಅದಕ್ಕೆ ಹೇಳ್ತಾರೆ ಅದು ಅವನ ಸ್ವರೂಪಭೂತವಾದದ್ದಲ್ಲ ಅಂತ. ಯಾಕೆ ಅಂತಂದ್ರೆ ಒಂದು ವೇಳೆ ಪರಮಾತ್ಮನ ಸ್ವರೂಪಭೂತವಾದದ್ದೇ ವೀರ್ಯ, ಪರಮಾತ್ಮನ ಆಭರಣಗಳು ಹೇಗೆ ಪರಮಾತ್ಮನ ಸ್ವರೂಪವೋ ಹಾಗೆ ಅದು ಕೂಡ ಪರಮಾತ್ಮನ ಸ್ವರೂಪ ಅಂತಾನೆ ಹೇಳ್ಬಿಟ್ರೆ ಅದೇನಾಗುತ್ತೆ, ಬ್ರಹ್ಮಾಂಡ ಅದು ಚೇತನ ಅಲ್ಲ, ಜಡವಾದದ್ದು. ಪರಮಾತ್ಮನ ಅಮೋಘವಾದಂತಹ ಚೇತನಾತ್ಮಕವಾದಂತಹ ವೀರ್ಯ ಅದು ಅಚೇತನವಾಗಿ ಜಡವಾಗಿ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಚೇತನಾತ್ಮಕವಾದದ್ದಲ್ಲ, ಅಚೇತನಾತ್ಮಕವಾದದ್ದು. ಅದನ್ನು ಪರಮಾತ್ಮ ಆ ಕಾಲದಲ್ಲಿ ಸೃಷ್ಟಿ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಂತೂ ಎಲ್ಲ ದೇವತೆಗಳು ಕೂಡ ಬೇಡಿಕೊಂಡಂತೆ ಬ್ರಹ್ಮಾಂಡದ ಸೃಷ್ಟಿ ಎಂಬುದು ಆಯಿತು ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಬ್ರಹ್ಮಾಂಡದ ಒಳಗಡೆ ದೇವತೆಗಳ ಸೃಷ್ಟಿ. ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಂಥವರೇ ದೇವತೆಗಳು. ಆ ದೇವತೆಗಳನ್ನು ತೆಗೆದುಕೊಂಡು ಹೋಗಿ ಪರಮಾತ್ಮ ಮತ್ತೆ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡ್ತಾನೆ. ಶ್ಲೋಕ: ತಸ್ಮಿನ್ ಪ್ರವಿಷ್ಟಾಹ ಹರಿಣೈವ ಸಾರ್ಧಂ ಸರ್ವೇ ಸುರಾಸ್ತಸ್ಯ ಬಭೂವ ನಾಭೇಃ ಲೋಕಾತ್ಮಕಂ ಪದ್ಮಂ ಅಮುಷ್ಯ ಮಧ್ಯೆ ಪುನರ್ವಿರಿಂಚಃ ಅಜನಿ ಸದ್ಗುಣಾತ್ಮ. ಪದಚ್ಛೇದ: ತಸ್ಮಿನ್ ಪ್ರವಿಷ್ಟಾಃ ಹರಿಣ ಏವ ಸಾರ್ಧಂ ಸರ್ವೇ ಸುರಾಃ ತಸ್ಯ ಬಭೂವ ನಾಭೇಃ ಲೋಕಾತ್ಮಕಂ ಪದ್ಮಂ ಅಮುಷ್ಯ ಮಧ್ಯೆ ಪುನಃ ವಿರಿಂಚಃ ಅಜನಿ ಸದ್ಗುಣಾತ್ಮ. ಹೀಗೆ ಬ್ರಹ್ಮಾಂಡದ ಸೃಷ್ಟಿಯಾಯಿತು. ಬ್ರಹ್ಮಾಂಡದ ಸೃಷ್ಟಿ ಆದ ಮೇಲೆ ಅದರೊಳಗಡೆ ಎಲ್ಲರೂ ಪ್ರವೇಶ ಮಾಡಿದರು. ಹೇಗೆ? ಹರಿಣೈವ ಸಾರ್ಧಂ, ಸಾರ್ಧಂ ಅಂದ್ರೆ ಜೊತೆಗೆ, ಹರಿಣಾ ಸಾರ್ಧಂ ಪರಮಾತ್ಮನ ಜೊತೆಗೇನೆ ಎಲ್ಲ ಸರ್ವೇ ಸುರಾಹ ಎಲ್ಲ ದೇವಾನ ದೇವತೆಗಳು ಕೂಡ ತಸ್ಮಿನ್ ಆ ಬ್ರಹ್ಮಾಂಡದ ಒಳಗಡೆ ವಿಶೇಷವಾಗಿ ಪ್ರವೇಶವನ್ನು ಮಾಡಿದರು ಅಂತ. ಪ್ರವೇಶ ಮಾಡಿದ ಮೇಲೆ ಏನಾಯಿತು? ಲೋಕಾತ್ಮಕಂ ಪದ್ಮಮುಷ್ಯ ಮಧ್ಯೆ, ಇಡೀ ಲೋಕಗಳಿಗೆ 14 ಲೋಕಗಳಿಗೆ ಆಧಾರವಾದಂತಹ ಒಂದು ಕಮಲ ಪದ್ಮ ಎಂಬುದು ಪರಮಾತ್ಮನ ನಾಭಿಯಿಂದಾಗಿ ಹುಟ್ಟಿತು. ಅದೇ ನಾಭಿ ಕಮಲ ಅಂತ ನಾವು ಇವತ್ತು ಕರೆಯೋದು. ಆ ಕಮಲ ಎಂಬುದು ಹುಟ್ಟಿತು. ಆ ಕಮಲದ ಮಧ್ಯದಲ್ಲಿ ಸದ್ಗುಣಾತ್ಮ ವಿರಿಂಚಃ ಪುನಃ ಅಜನಿ, ಸದ್ಗುಣಾತ್ಮ ಸಕಲ ಸದ್ಗುಣಗಳ ಗಣಿಯಾದಂತಹ ವಿರಿಂಚಃ ಬ್ರಹ್ಮದೇವರು ಪುನಃ ಅಜನಿ ಮತ್ತೆ ಹುಟ್ಟಿದರು. ಹೀಗೆ ಎಲ್ಲರೂ ಕೂಡ ಬ್ರಹ್ಮಾಂಡದ ಒಳಗಡೆ ಪ್ರವೇಶವನ್ನು ಮಾಡಿದರು. ಪ್ರವೇಶ ಮಾಡಿದಾಗ
ಪರಮಾತ್ಮನ ನಾಭಿಯಿಂದಾಗಿ ಒಂದು ಕಮಲ ಹೊರ ಬಂತು, ಆ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿದರು ಅಂತ. ಇದಕ್ಕೇನೆ ಅನುಸರ್ಗ ಅಂತ ಹೆಸರು. ಇಲ್ಲಿ ತನಕ ಆದದ್ದು ಸರ್ಗ, ಬ್ರಹ್ಮಾಂಡದ ಒಳಗಡೆಯಾದದ್ದು ಅನುಸರ್ಗ ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಸ್ಥೂಲ ರೂಪದಿಂದಾಗಿ ದೇವತೆಗಳ ಸೃಷ್ಟಿ ಎಂಬುದು ಆಗುತ್ತೆ. ಹೀಗೆ ಬ್ರಹ್ಮದೇವರು ತಾವು ಹುಟ್ಟುತ್ತಾ ಇದ್ದಾರೆ. ಅದಾದ ಮೇಲೆ ಮತ್ತೆ ಎಲ್ಲ ದೇವತೆಗಳು ಕೂಡ ಹುಟ್ಟುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತಸ್ಮಾತ್ ಪುನಃ ಸರ್ವಸುರಾ ಪ್ರಸೂತಾ ತೇ ಜಾನಮಾನಾಃ ಅಪಿ ನಿರ್ಣಯಾಯ ನಿಸೃತ್ಯ ಕಾಯಾದುತ ಪದ್ಮಯೋನೇಃ ಸಂಪ್ರಾವಿಶನ್ ಕ್ರಮಶಃ ಮಾರುತಾಂತಾಃ. ಪದಚ್ಛೇದ. ತಸ್ಮಾತ್ ಪುನಃ ಸರ್ವಸುರಾಃ ಪ್ರಸೂತಾಃ ತೇ ಜಾನಮಾನಾಃ ಅಪಿ ನಿರ್ಣಯಾಯ ನಿಸೃತ್ಯ ಕಾಯಾತ್ ಉತ ಪದ್ಮಯೋನೇಃ ಸಂಪ್ರಾವಿಶನ್ ಕ್ರಮಶಃ ಮಾರುತಾಂತಾಃ. ಇಷ್ಟಾದ ಮೇಲೆ ಏನಾಯಿತು? ಬ್ರಹ್ಮದೇವರಿಂದಾಗಿ ಎಲ್ಲ ದೇವಾನುದೇವತೆಗಳು ಕೂಡ ಹುಟ್ಟಿದರು ಅಂತ ತಿಳಿಸ್ತಾ ಇದ್ದಾರೆ. ತಸ್ಮಾತ್, ಆ ಬ್ರಹ್ಮದೇವರಿಂದ, ವಿರಿಂಚನಿಂದ, ಸರ್ವಸುರಾಹ ಪುನಃ ಪ್ರಸೂತಃ, ಎಲ್ಲ ದೇವತೆಗಳು ಕೂಡ ಮತ್ತೆ ಹುಟ್ಟಿದರು ಅಂತ. ಆ ಸಂದರ್ಭದಲ್ಲಿ ಏನಾಯಿತು? ತೇ ಜಾನಮಾನಾಹ ಅಪಿ ನಿರ್ಣಯಾಯ ಅಂತ ಎಲ್ಲರಿಗೂ ಗೊತ್ತಿತ್ತು ಅಂತೆ. ಏನ್ ಗೊತ್ತಿತ್ತು? ವಾಯುದೇವರು ಜೀವೋತ್ತಮರು, ದೇವೋತ್ತಮರು ಎಂಬುದಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ಎಲ್ಲ ದೇವತೆಗಳಿಗೂ ಅದು ಗೊತ್ತಿದ್ದರೂ ಕೂಡ ಜಗತ್ತಿಗೆ ಅದು ಗೊತ್ತಾಗಬೇಕು. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ವಾಯುದೇವರೇ ದೇವೋತ್ತಮ ಎನ್ನುವಂತ ವಿಚಾರ ಗೊತ್ತಿರೋದಿಲ್ಲ. ಹಾಗಾಗಿ ಅವರೇನ್ ಮಾಡ್ತಾರೆ? ನಿಸೃತ್ಯಕಾಯಾದುದ ಪದ್ಮಯೋನೇಹೇ ಸಂಪ್ರಾವಿಶನ್ ಕರ್ಮಶೋ ಮಾರುತಾಂತಹ ಅಂತ ವಿಶೇಷವಾಗಿ ಷಟ್ಪಷ್ಟೋಪನಿಷತ್ತು ಮತ್ತು ಛಾಂದೋಗ್ಯೋಪನಿಷತ್ತು ಮುಂತಾದಂತಹ 3-4 ಉಪನಿಷತ್ತುಗಳಲ್ಲಿ ಈ ಕಥೆ ಅನ್ನೋದು ಬರುತ್ತೆ. ಅವಾಗ ಅಲ್ಲಿ ಉಪನಿಷತ್ತಿನ ಕಥೆಗಳ ಪ್ರಕಾರ ಎಲ್ಲ ದೇವತೆಗಳಲ್ಲೂ ಕೂಡ ಒಂದು ಗಲಾಟೆ ಆಗುತ್ತೆ ಅಂತೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತ. ಅಗ್ನಿ ಹೇಳ್ತಾನೆ ನಾನು ಶ್ರೇಷ್ಠ, ಇಂದ್ರ ಹೇಳ್ತಾನೆ ನಾನು ಶ್ರೇಷ್ಠ, ಜಯಂತ ಹೇಳ್ತಾನೆ ನಾನು ಶ್ರೇಷ್ಠ. ಹೀಗೆ ಪ್ರತಿಯೊಬ್ಬ ದೇವತೆಗಳಲ್ಲೂ ಕೂಡ ಒಂದು ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ. ಆಗ ಎಲ್ಲ ದೇವತೆಗಳು ಕೂಡ ಸೇರಿಕೊಂಡು ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮದೇವರು, ಹೀಗೆ ಯಾರು ಶ್ರೇಷ್ಠ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಯಾರು ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂತ ನೀನೇ ನಿರ್ಣಯ ಮಾಡಿ ಕೊಡಬೇಕು ಅಂತ. ಆಗ ಬ್ರಹ್ಮದೇವರು ಒಂದು ಶರೀರ, ಆ ಶರೀರದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರವೇಶ ಮಾಡ್ತಾರೆ. ಮೊದಲು ಪಾದಾಭಿಮಾನಿ ಪ್ರವೇಶ ಮಾಡ್ತಾನೆ, ದೇಹ ಎದ್ದು ನಿಲ್ಲೋದಿಲ್ಲ. ಕೈಗೆ ಅಭಿಮಾನಿ ದೇವತೆ ಪ್ರವೇಶ ಮಾಡ್ತಾರೆ, ಅದು ಏನೂ ಆಗೋದಿಲ್ಲ. ಹೀಗೆ ಒಬ್ಬೊಬ್ಬರು ಪ್ರವೇಶ ಮಾಡ್ತಾರೆ, ಯಾರು ಪ್ರವೇಶ ಮಾಡಿದ್ರು ಕೂಡ ಏನಾಗೋದೇ ಇಲ್ಲ. ಕೊನೆಗೆ ವಾಯುದೇವರು ಪ್ರವೇಶ ಮಾಡ್ತಾರೆ, ಕಟ್ಟರೆ ದೇಹ ಎದ್ದು ನಿಂತುಕೊಳ್ಳುತ್ತೆ. ಮುಂದೆ ಒಬ್ಬ ದೇವತೆ ಹೊರಗಡೆ ಬಂದ, ಕಣ್ಣಿಗೆ ಅಭಿಮಾನಿ ದೇವತೆ, ದೇಹ ಹಾಗೆ ಇತ್ತು, ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ. ಕಿವಿಗೆ ಅಭಿಮಾನಿ ದೇವತೆ ಹೊರಗಡೆ ಬಂದ, ಕಿವಿ ಕೇಳಿಸ್ತಾ ಇರ್ಲಿಲ್ಲ, ಹಾಗೆ ಇತ್ತು. ಹೀಗೆ ಒಬ್ಬೊಬ್ಬ ದೇವತೆಗಳು ಬಂದರು. ಒಬ್ಬೊಬ್ಬ ದೇವತೆಗಳು ಕೂಡ ಬಂದಾಗ ಕುರುಡ, ಕಿವುಡ, ಕುಂಟ ಹೀಗೆ ಕರೀತಾ ಇದ್ರು ಆ ದೇಹವನ್ನ. ಯಾವಾಗ ವಾಯುದೇವರು ಹೊರಗಡೆ ಬಂದ್ರು ಆವಾಗ ದೇಹ ಏನಾಗುತ್ತೆ? ಬಿದ್ದು ಬಿಡುತ್ತೆ ಅಂತ ಇಷ್ಟು ಉಪನಿಷತ್ತಿನಲ್ಲಿ ಬರುವಂತಹ ಕಥೆ. ಅದೇ ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಿಸೃತ್ಯ ಕಾಯಾದುತ ಪದ್ಮಯೋನೇಹೆ. ಹಾಗಾದ್ರೆ ಶರೀರ ಯಾವುದು ಅಂತ? ದೇವತೆಗಳ ಸೃಷ್ಟಿ ಆಗಿದೆ. ದೇವತೆಗಳ ಸೃಷ್ಟಿ ಆದಾಗ ಯಾವ ಶರೀರದಲ್ಲಿ ಎಲ್ಲ ದೇವತೆಗಳು ಕೂಡ ಪ್ರವೇಶ ಮಾಡಿದರು ಮತ್ತೆ ಹೊರಗಡೆ ಬಂದ್ರು ಅಂತ.
ಅದಕ್ಕೆ ಹೇಳ್ತಾ ಇದ್ದಾರೆ ನಿಸೃತ್ಯ ಕಾಯಾತ್ ಉತ ಪದ್ಮಯೋನೇಹೆ ಅಂತ. ಬೇರೆ ಯಾರೋ ಸಾಮಾನ್ಯರ ಶರೀರ ಅಲ್ಲ, ಸಾಕ್ಷಾತ್ ಬ್ರಹ್ಮದೇವರ ಶರೀರವನ್ನೇ ಅವ್ರು ಇಟ್ಕೊಂಡ್ರು. ಬ್ರಹ್ಮದೇವರ ಶರೀರವೇ ಲ್ಯಾಬ್ ಆಯ್ತು, ಲ್ಯಾಬ್ರೋಟರಿ ಅಂತ ಕರಿತೇವೆ. ಹಾಗೆ ಮೊದಲಾಗಿದ್ದಿಲ್ಲಿ. ಕೊನೆಗೆ ಬ್ರಹ್ಮದೇವರ ಶರೀರದಿಂದಾಗಿ ಪ್ರತಿಯೊಬ್ಬರೂ ಕೂಡ ಕ್ರಮಶಃ ಸಂಪ್ರಾವಿಶನ್ ಮಾರುತಾಂತಹ ಅಂತ ಒಳಗಡೆ ಹೋಗ್ಬೇಕಾದ್ರೂ ಕೂಡ ಕೊನೆಗೆ ಹೋದದ್ಯಾರು? ವಾಯುದೇವರು. ಹೊರಗಡೆ ಬರಬೇಕಾದ್ರೆ ಕೊನೆಗೆ ಬಂದದ್ಯಾರು? ವಾಯುದೇವರು. ನಾ ಹಿಂದೆ ಹೇಳಿದಂತೆ ಒಬ್ಬೊಬ್ಬರೇ ಅಲ್ಲಿ ಪ್ರವೇಶವನ್ನು ಮಾಡ್ತಾರೆ. ಆವಾಗ ಅಲ್ಲಿ ಏನು ಕೆಲಸ ಆಗೋದಿಲ್ಲ. ವಾಯುದೇವರು ಪ್ರವೇಶ ಮಾಡಿದಾಗ ಕೆಲಸ ಆಗತ್ತೆ. ಪ್ರತಿಯೊಬ್ಬರು ಹೊರಗಡೆ ಬರ್ತಾರೆ, ದೇಹ ಹಾಗೆ ಇರುತ್ತೆ, ಒಂದೊಂದು ಅಂಗಗಳು ನ್ಯೂನ ಆಗ್ತಾ ಇರುತ್ತೆ ಅಷ್ಟೇ. ಯಾವಾಗ ವಾಯುದೇವರು ಬರ್ತಾರೋ ದೇಹ ಒಂದು ಬೀಳುತ್ತೆ ಅಂತ. ಅಂದ್ರೆ ಈ ತಾತ್ಪರ್ಯ ಗಮನಿಸಬೇಕಾದ ಅಂಶ ಬ್ರಹ್ಮದೇವರ ಶರೀರ ಬಿದ್ದು ಹೋಗ್ಬಿಡುತ್ತೆ ಹಾಗೆ ಹೇಗೆ ಅಂತಲ್ಲ. ಇಲ್ಲಿ ಆಚಾರ್ಯರೇ ಹೇಳಿದಂತೆ ತೇ ಜಾನಮಾನಾಹ ಅಪಿ ನಿರ್ಣಯಾಯ, ನಮಗೆ ಅರ್ಥ ಆಗಬೇಕು, ನಮಗೆ ಗೊತ್ತಾಗಬೇಕು ವಾಯುದೇವರು ಜೀವೋತ್ತಮರು ಅಂತ. ಅದಕ್ಕೋಸ್ಕರ ಎಲ್ಲ ದೇವಾನುದೇವತೆಗಳು ಸೇರಿ ಆಡಿದಂತಹ ಒಂದು ದೃಶ್ಯ ಅಷ್ಟೇ ಇದು. ಹೀಗೆ ಏನಾಗುತ್ತೆ, ಎಲ್ಲ ದೇವತೆಗಳು ಕೂಡ ಪ್ರವೇಶವನ್ನು ಮಾಡ್ತಾರೆ, ಎಲ್ಲ ದೇವತೆಗಳು ಕೂಡ ಹೊರಗಡೆ ಬರ್ತಾರೆ. ಮುಂದಿನ ಶ್ಲೋಕ. ಪಪಾತ ವಾಯೋ ಗಮನಾಚ್ಛರೀರಂ ತಸ್ಯೈವ ಚಾವೇಶತ ಉತ್ಥಿತಂ ಪುನಃ ತಸ್ಮಾತ್ ಸ ಏಕಃ ವಿಭುಧ ಪ್ರಧಾನ ಇತ್ಯಾಶ್ರಿತಾಃ ದೇವಗಣಾಸ್ತಮೇವ. ಹರೇರ್ವಿರಿಂಚಸ್ಯ ಚ ಮಧ್ಯ ಸಂಸ್ಥಿತೇಃ ತದನ್ಯ ದೇವಾಧಿಪತಿ ಸ ಮಾರುತಃ. ಪದಚ್ಛೇದ. ಪಪಾತ ವಾಯೋಃ ಗಮನಾತ್ ಶರೀರಂ ತಸ್ಯ ಏವ ಚ ಆವೇಶತಃ ಉತ್ಥಿತಂ ಪುನಃ ತಸ್ಮಾತ್ ಸಹ ಏಕಃ ವಿಭುಧ ಪ್ರಧಾನಃ ಇತಿ ಆಶ್ರಿತಾಃ ದೇವಗಣಾಃ ತಂ ಏವ. ಹರೇಃ ವಿರಿಂಚಸ್ಯ ಚ ಮಧ್ಯ ಸಂಸ್ಥಿತೇಃ ತದನ್ಯ ದೇವಾಧಿಪತಿಃ ಸಹ ಮಾರುತಃ. ಹೀಗೆ ಹಿಂದೆ ಕೇಳಿದಂತೆ ಯಾವಾಗ ವಾಯುದೇವರು ಹೊರಗಡೆ ಬಂದರೋ ಆವಾಗ ಶರೀರ ಬಿತ್ತು, ವಾಯುದೇವರು ಪ್ರವೇಶ ಮಾಡಿದ್ರು ಪುನಃ ಶರೀರ ಎದ್ದು ನಿಂತುಕೊಂಡಿತು. ಹೀಗೆ ವಾಯುದೇವರಿದ್ರನೇ ಶರೀರಕ್ಕೆ ಅಸ್ತಿತ್ವ. ವಾಯುದೇವರ ಮುಖ್ಯ ಪ್ರಾಣದೇವರ ಪ್ರವೇಶ ಇಲ್ಲದೆ ಹೋದರೆ ಶರೀರಕ್ಕೆ ಅಸ್ತಿತ್ವ ಇಲ್ಲ ಎನ್ನುವಂತ ವಿಚಾರ ಗೊತ್ತಾಯಿತು. ಆವಾಗ ವಿಭುಧ ಪ್ರಧಾನ ಸಹ ಏಕಃ. ವಿಭುಧರು ಅಂದ್ರೆ ದೇವತೆಗಳು, ಬುಧ ಅಂದ್ರೆ ಜ್ಞಾನಿಗಳು ಅಂತ. ವಿಭುಧರು ಅಂತೇಳಿ ವಿಶಿಷ್ಟವಾದಂತಹ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ದೇವತೆಗಳು ಅಂತ. ಆ ವಿಭುಧ ಪ್ರಧಾನ ಎಲ್ಲ ದೇವತೆಗಳಲ್ಲಿ ಉತ್ತಮರಾದಂಥವ್ರು ಯಾರು ಅಂದ್ರೆ ವಾಯುದೇವರೇನೆ ಸಕಲ ದೇವೋತ್ತಮರು ಎನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಇತ್ಯಾಶ್ರಿತಾಃ ದೇವಗಣಾಃ ತಮೇವ. ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ವಾಯುದೇವರನ್ನೇ ದೇವೋತ್ತಮ ಎಂಬುದಾಗಿ ವಿಶೇಷವಾಗಿ ಆಶ್ರಯ ಮಾಡಿದರು, ಅವರನ್ನು ಕೊಂಡಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ನಮಗೆ ಪ್ರಶ್ನೆ ಬರುತ್ತೆ, ವಾಸ್ತವಿಕವಾಗಿ ನೋಡಿದರೆ ವಾಯುದೇವರಿಗಿಂತ ಬ್ರಹ್ಮದೇವರು ಒಂದು ಪಟ್ಟು ಜಾಸ್ತಿ.
ವಾಸ್ತವಿಕವಾಗಿ ಒಂದೇ ಸಮಾನ ಕಕ್ಷೆ, ಸ್ವಲ್ಪ ಜಾಸ್ತಿ ಅಷ್ಟೇ. ಅಂತಹದರಲ್ಲಿ ವಾಯುದೇವರು ಹೊರಗಡೆ ಬಂದ್ರೆ ಪರಶುಕ್ಲತ್ರಯರಲ್ಲಿ ಒಬ್ಬರಾದಂತಹ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರ ಶರೀರ ಹೇಗೆ ಬೀಳಿಕ್ ಸಾಧ್ಯ ಅಂತ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಹರೇರ್ ವಿರಿಂಚಸ್ತೆ ಚ ಮಧ್ಯ ಸಂಸ್ಥಿತೇ. ಬ್ರಹ್ಮದೇವರ ಆ ಒಂದು ಶರೀರದಲ್ಲಿ ಪರಮಾತ್ಮನ ಸನ್ನಿಧಾನವೂ ಇತ್ತು, ಬ್ರಹ್ಮದೇವರ ಸನ್ನಿಧಾನವೂ ಇತ್ತು, ಸ್ವಯಂ ಬ್ರಹ್ಮದೇವರ ಶರೀರವೇನೆ. ಹಾಗ ಯಾಕೆ ಬಿತ್ತು ಅಂತಂದ್ರೆ ಹರೇರ್ ವಿರಿಂಚಸ್ತೆ ಚ ಮಧ್ಯ ಸಂಸ್ಥಿತೇ. ಯಾವಾಗ ವಾಯುದೇವರು ಹೊರಗಡೆ ಬಂದ್ರೋ ಆವಾಗ ಅವರಿಬ್ಬರು ಕೂಡ ನ್ಯೂಟ್ರಲ್ ಆಗಿರ್ತಿದ್ರಂತೆ, ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಆ ಶರೀರ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹರೇರ್ ವಿರಿಂಚಸ್ಯ ಚ ಮಧ್ಯ ಸಂಸ್ಥಿತೇ ತದನ್ಯ ದೇವಾಧಿಪತಿ ಸಮಾರುತ, ಅದರಿಂದಾಗಿ ಆ ಶರೀರ ಬಿತ್ತು. ಅದೇ ರೀತಿಯಾಗಿ ಈ ಸ್ಪರ್ಧೆಯಲ್ಲಿ ಅಂದ್ರೆ ಯಾರು ಶ್ರೇಷ್ಠರು ಎನ್ನುವಂತಹ ಸ್ಪರ್ಧೆಯಲ್ಲಿ ಇಬ್ಬರು ಪಾರ್ಟಿಸಿಪೇಟ್ ಮಾಡಿರ್ಲಿಲ್ಲ, ಯಾರು ಬ್ರಹ್ಮದೇವರು ಮತ್ತು ಪರಮಾತ್ಮ. ಹೀಗೆ ಅವರಿಬ್ಬರು ಇದರಲ್ಲಿ ಭಾಗವಹಿಸಿರ್ಲಿಲ್ಲ. ಅವರಿಬ್ಬರನ್ನು ಬಿಟ್ಟು ಉಳಿದ ದೇವತೆಗಳಲ್ಲಿ ಉತ್ತಮರಾದವರು ಅಂತಂದ್ರೆ ಪರಮಾತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅದ್ಭುತವಾದಂತಹ ಒಂದು ಸಂದೇಶ, ವಾಯುದೇವರ ಜೀವೋತ್ತಮತ್ವವನ್ನ, ದೇವೋತ್ತಮತ್ವವನ್ನ ಒಂದು ನಮಗೆ ತೋರಿಸಿಕೊಡುವಂತಹ ಪ್ರಸಂಗ ಈ ಒಂದು ಪ್ರಸಂಗ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಐತರೇಯ ಉಪನಿಷತ್ತಿನಲ್ಲಿ ಭಾಷ್ಯ ಬರೀಬೇಕಾದ್ರೆ ಅಲ್ಲಿಯೂ ಕೂಡ ಆಚಾರ್ಯರು ಹೇಳ್ತಾರೆ, ಉದಾಸೀನತೆಯ ತಾವ್ ಆಸ್ತಾಂ ಕೇಶವ ಅಬ್ಜ ಸಂಭವ ತೇಷಾಂ ಬಲ ಪರೀಕ್ಷಾರ್ಥ ವಾಯುವಾದೀನಂ ಸಮಸ್ತಶಃ ಎಂಬುದಾಗಿ ಹೇಳ್ತಾರೆ. ಹಾಗೆ ಅವರಿಬ್ಬರು ಕೂಡ ಉದಾಸೀನರಾಗಿದ್ರು ಅಂದ್ರೆ ಅವರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಹಾಗೆ ವಾಯುದೇವರು ಬಂದಾಗ ಅವರು ಹೊರಗಡೆ ಬಂದ್ರು ಅಂತ. ಹೀಗೆ ಇಷ್ಟೆಲ್ಲ ಇದರಿಂದ ಸಿದ್ಧವಾಗೋದು ವಾಯುದೇವರ ವಿಭುಧ ಪ್ರಧಾನ, ಸಕಲ ದೇವರಲ್ಲಿ ವಾಯುದೇವರು ಉತ್ತಮರಾದಂಥವರು ಎನ್ನುವಂತಹ ವಿಚಾರ ಇದರಿಂದಾಗಿ ಸಿದ್ಧ ಆಗತ್ತೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ ತಥೋ ವಿರಿಂಚೋ ಭುವನಾನಿ ಸಪ್ತ ಸಸಪ್ತ ಕಾನ್ಯಾಶು ಚಕಾರ ಸೋಬ್ಜಾತ್ ತಸ್ಮಾಚ್ಚ ದೇವಾಃ ಋಷಯಃ ಪುನಶ್ಚ ವೈಕಾರಿಕಾದ್ಯಾಃ ಸಶಿವಾ ಬಭೂವುಃ. ಪದಚ್ಛೇದ ತತಃ ವಿರಿಂಚಃ ಭುವನಾನಿ ಸಪ್ತ ಸಸಪ್ತಕಾನಿ ಆಶು ಚಕಾರ ಸಹ ಅಬ್ಜಾತ್ ತಸ್ಮಾತ್ ಚ ದೇವಾಃ ಋಷಯಃ ಪುನಃ ಚ ವೈಕಾರಿಕಾದ್ಯಾಃ ಸಶಿವಾಃ ಬಭೂವುಃ. ಹೀಗೆ ಬ್ರಹ್ಮದೇವರ ಸೃಷ್ಟಿಯಾಯಿತು. ನಂತರ ವಾಯುದೇವರು ದೇವೋತ್ತಮರು ಎನ್ನುವಂತಹ ನಿರ್ಧಾರ ಆಯಿತು. ಅದಾದ ಮೇಲೆ ವಿಶೇಷವಾಗಿ ಬ್ರಹ್ಮದೇವರು ಭುವನಾನಿ ಲೋಕಗಳನ್ನ ಸೃಷ್ಟಿ ಮಾಡಿದರು. ಎಷ್ಟು ಅಂದ್ರೆ ಸಪ್ತ ಸಸಪ್ತಕ, 7 ಮತ್ತು 7 ಅಂದ್ರೆ 14 ಲೋಕಗಳನ್ನ ಆ ಬ್ರಹ್ಮದೇವರು ಆಶು ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲದ ಅನಾಯಾಸವಾಗಿ ಅವರೇನ್ ಮಾಡ್ತಾರೆ, ಅಬ್ಜಾತ್ ಚಕಾರ, ಆ ಏನು ತಾವು ಹುಟ್ಟಿದಂತ ಪದ್ಮ ಇತ್ತಲ್ಲ ಆ ಪದ್ಮದಿಂದಾಗಿ ಏನೇ ವಿಶೇಷವಾಗಿ 14 ಲೋಕಗಳನ್ನ ಸೃಷ್ಟಿ ಮಾಡ್ತಾರೆ. ಅದೇ ಇವತ್ತು ನಾವು ಏನು ಕೇಳುತ್ತೇವೆ 14 ಲೋಕಗಳು ಅಂತ, ಮೇಲಿನ 7 ಲೋಕಗಳು, ಕೆಳಗಿನ 7 ಲೋಕಗಳು ಅಂತ. ಆ 7 ಲೋಕಗಳನ್ನ ವಿಶೇಷವಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಹೀಗೆ ಸೃಷ್ಟಿ ಮಾಡಿದ ಮೇಲೆ ತಸ್ಮಾಚ್ಚ ದೇವಾಹ, ಅದಾದ ಮೇಲೆ ಬ್ರಹ್ಮದೇವರು ದೇವತೆಗಳನ್ನ ಸೃಷ್ಟಿ ಮಾಡಿದರು ಅಂತ. ಯಾವ ದೇವತೆಗಳು ಅಂದ್ರೆ ದೇವತೆ ವೈಕಾರಿಕಾಹ, ಅಂದ್ರೆ ನಾವು ಹಿಂದೆ ಕೇಳಿದವಲ್ಲ, ಮನಸ್ಸಿನ ಇಂದ್ರಿಯಗಳ ವಿಕಾರವನ್ನು ಮಾಡುವಂಥವರು ಅಂತ.
ಆ ಇಂದ್ರನೇ ಮೊದಲಾದಂತಹ ಎಲ್ಲ ದೇವತೆಗಳನ್ನ ಸೃಷ್ಟಿ ಮಾಡ್ತಾರೆ. ವೈಕಾರಿಕಾದ್ಯಾಹ ಸಶಿವಾಹ ಬಭೂವು ಋಷಯ. ಎಲ್ಲ ವೈಕಾರಿಕರೇ ಮೊದಲಾದಂತಹ ದೇವತೆಗಳು, ಆಮೇಲೆ ಋಷಿಗಳು ಮತ್ತು ಸಶಿವಾಹ ರುದ್ರದೇವರು, ಇವರೆಲ್ಲರೂ ಕೂಡ ಆ ಬ್ರಹ್ಮಾಂಡದ ಒಳಗಡೆ ಮತ್ತೆ ಹುಡ್ತಾರೆ ಅಂತ. ಹಿಂದೆ ನಾವು ಕೇಳಿ ಬ್ರಹ್ಮದೇವ ರುದ್ರದೇವರು ಮಾಡಿದಂತಹ ಸೃಷ್ಟಿ. ರುದ್ರದೇವರು ಹುಟ್ಟಿದರು, ಮತ್ತೆ ಆ 3 ರೂಪದಿಂದ ಸೃಷ್ಟಿ ಮಾಡಿದರು, ಮತ್ತೆ ಹುಟ್ಟಿದರು, ಈಗ ಮತ್ತೆ ಹುಡ್ತಾ ಇದ್ದಾರೆ. ಹೀಗೆ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿ ಇದೆಲ್ಲವೂ ಕೂಡ, ಅದರ ಬಗ್ಗೆ ಹೀಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಎಲ್ಲ ದೇವತೆಗಳ, ಋಷಿಗಳ, ವೈಕಾರಿಕ ದೇವತೆಗಳ ಸೃಷ್ಟಿ ಎಲ್ಲವೂ ಕೂಡ ಬ್ರಹ್ಮದೇವರು ಮಾಡಿದರು ಅಂತ. ಮುಂದಿನ ಶ್ಲೋಕ. ಅಗ್ರೇ ಶಿವೋಹಂಭವ ಏವ ಬುದ್ಧೇಃ ಉಮಾ ಮನೋಜೌ ಸಹ ಶಕ್ರಕಾಮೌ ಗುರುರ್ ಮನುರ್ದಕ್ಷ ಉತಾನಿರುದ್ಧ ಸಹೈವ ಶಚ್ಯ ಮನಸಃ ಪ್ರಸೂತಃ ಮನಸಃ ಪ್ರಸೂತಃ. ತದಚ್ಛೇದ. ಅಗ್ರೆ ಶಿವಂ ಶಿವಃ ಅಹಂಭವಃ ಏವ ಬುದ್ಧೇಃ ಉಮಾ ಮನೋಜೌ ಸಹ ಶಕ್ರಕಾಮೌ ಗುರುಃ ಮನುಃ ದಕ್ಷಃ ಉತ ಅನಿರುದ್ಧಃ ಸಹ ಏವ ಶಚ್ಯಾ ಮನಸಃ ಪ್ರಸೂತಃ. ಇದಾದ ಮೇಲೆ ನಂತರ ಹುಟ್ಟಿದವರು ಯಾರು ಅಂತಂದ್ರೆ, ಅಹಂಕಾರ ತತ್ವದಿಂದಾಗಿ ಹುಟ್ಟಿದಂಥವರು ಮಹಾರುದ್ರ ದೇವರು. ಸಾಮಾನ್ಯವಾಗಿ ಅಂತಃಕರಣ ಅಂತಃಕರಣ ಅಂತ ನಾವು ಕೇಳ್ತೇವೆ. ಅಂತಃಕರಣ ಅಂತಂದ್ರೆ ಅದು 3 ರೀತಿಯಾಗಿರುತ್ತೆ ಅಂತ ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅಹಂಕಾರ, ಬುದ್ಧಿ ಮತ್ತು ಮನಸ್ಸು ಎಂಬುದಾಗಿ ಪ್ರಧಾನ 3 ರೀತಿ. ಅದಾದ ಮೇಲೆ ಮತ್ತೆ ಚೇತನ, ಚಿತ್ತ ಅಂತೆಲ್ಲ ಈ ರೀತಿಯಾಗಿದೆ. ಅದರಲ್ಲಿ ಅಹಂಕಾರದಿಂದಾಗಿ ಹುಟ್ಟಿದಂಥವರು ಮಹರುದ್ರ ದೇವರು. ಅದಾದ ಮೇಲೆ ಬ್ರಹ್ಮದೇವರು ತಾವು ಉಮಾದೇವಿಯನ್ನ, ಪಾರ್ವತಿ ದೇವಿಯನ್ನ ಸೃಷ್ಟಿ ಮಾಡ್ತಾರೆ. ಅದಾದ ಮೇಲೆ ಮನೋಜೌ ಸಹ ಶಕ್ರಕಾಮ, ಮನಸ್ಸಿನಿಂದ ಹುಟ್ಟಿದಂಥವ್ರು ಯಾರು ಅಂದ್ರೆ ಶಕ್ರ ಮತ್ತು ಕಾಮ, ಇಂದ್ರ ಮತ್ತು ಮನ್ಮಥ, ಇವರಿಬ್ಬರು ಕೂಡ ಜೊತೆಗೆ ಹುಟ್ಟಿದಂಥವ್ರು ಮನಸ್ಸಿನಿಂದಾಗಿ. ಅದಾದ ಮೇಲೆ ಗುರುರ್ ಮನುರ್ ದಕ್ಷ ಉತಾನಿರುದ್ಧ ಸಹೈವ ಶಚ್ಯ ಮನಸ ಪ್ರಸೂತಃ ಅಂತ ಬ್ರಹ್ಮದೇವರ ಮನಸ್ಸಿನಿಂದಾಗಿ ಹುಟ್ಟಿದಂಥವ್ರು ಯಾರು ಅಂದ್ರೆ ಗುರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು, ಮತ್ತು ಮನು ಅಂದ್ರೆ ಸ್ವಯಂಭುವ ಮನು, ಮತ್ತು ದಕ್ಷ ಪ್ರಜಾಪತಿ, ಮತ್ತು ಅನಿರುದ್ಧ ಮತ್ತು ಶಚೀದೇವಿ, ಇಂದ್ರನ ಪತ್ನಿಯಾದಂತಹ ಶಚೀದೇವಿ, ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮನಸ್ಸಿನಿಂದಾಗಿ ಜೊತೆಗೆ ಒಟ್ಟಿಗೆನೆ ಇವರೆಲ್ಲರೂ ಕೂಡ ಹುಟ್ಟುತ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರು ತಾವು ರುದ್ರದೇವರನ್ನ, ಪಾರ್ವತಿ ದೇವಿಯನ್ನ, ಇಂದ್ರ, ಕಾಮರು, ಗುರು, ಮನೋದಕ್ಷ ಮುಂತಾದಂತಹ ಅನೇಕ ದೇವತೆಗಳನ್ನ ಮನಸ್ಸಿನಿಂದಾಗಿ ಹುಟ್ಟಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ವಾದಿರಾಜರು ವ್ಯಾಖ್ಯಾನದಲ್ಲಿ ಬರೀಬೇಕಾದ್ರೆ ಶಿವಪದೇನ ಶಿವಾತ್ಮಕ ತಾರ್ಕ್ಷಶ್ಚ ಗೃಹ್ಯತೆ ಅಂತ, ತಾರ್ಕ್ಷ ಅಂದ್ರೆ ಗರುಡನ ಸೃಷ್ಟಿ ಕೂಡ ಇದೇ ಸಮಯದಲ್ಲಿ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಅನೇಕ ದೇವತೆಗಳ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡ್ತಾರೆ. ಮುಂದಿನ ಶ್ಲೋಕ. ಚಕ್ಷುಶ್ರುತಿಭ್ಯಾಂ ಸ್ಪರ್ಶಾತ್ ಸಹೈವ
ರವಿಶಶಿ ಧರ್ಮ ಇಮೇ ಪ್ರಸೂತಾಃ ಜಿಹ್ವಾಭವೋ ವಾರಿಪತಿಃ ನಸೋಶ್ಚ ನಾಸತ್ಯದಸ್ರೌ ಕ್ರಮಶಃ ಪ್ರಸೂತಾಃ. ಪದಚ್ಛೇದ. ಚಕ್ಷುಶ್ರುತಿಭ್ಯಾಂ ಸ್ಪರ್ಶಾತ್ ಸಹ ಏವ ರವಿಃ ಶಶಿ ಧರ್ಮ ಇಮೇ ಪ್ರಸೂತಾಃ ಜಿಹ್ವಾಭವಃ ವಾರಿಪತಿಃ ನಸಃ ಚ ನಸೋಃ ಚ ನಾಸತ್ಯದಸ್ರೌ ಕ್ರಮಶಃ ಪ್ರಸೂತಾಃ. ಇದಾದ ಮೇಲೆ ಚಕ್ಷುಶ್ರುತಿಭ್ಯಾಂ ಸ್ಪರ್ಶಾತ್, ಕಣ್ಣು ಮತ್ತು ಕಿವಿ ಮತ್ತು ಸ್ಪರ್ಶ ಅಂದ್ರೆ ತೊಗಲು ಚರ್ಮ, ಇದರಿಂದಾಗಿ ಸೂರ್ಯಚಂದ್ರ ಮತ್ತು ಯಮ ಹುಟ್ಟಿದರು ಅಂತ. ಅಂದ್ರೆ ಕಣ್ಣಿನಿಂದಾಗಿ ಸೂರ್ಯ, ಕಿವಿಯಿಂದಾಗಿ ಚಂದ್ರ, ಚರ್ಮದಿಂದಾಗಿ ಯಮದೇವರು. ಅಂದ್ರೆ ಪರಮಾತ್ಮನ ಅಂಗಗಳಲ್ಲ, ಬ್ರಹ್ಮದೇವರ ಅಂಗಗಳು. ಬ್ರಹ್ಮದೇವರ ಈ ಅಂಗಗಳಿಂದಾಗಿ ಇವರೆಲ್ಲರೂ ಕೂಡ ಹುಟ್ಟಿದರು. ಅದಾದ ಮೇಲೆ ಜಿಹ್ವಾಭವೋ ವಾರಿಪತಿ, ವಾರಿ ಅಂದ್ರೆ ನೀರು, ವಾರಿಪತಿ ಅಂದ್ರೆ ನೀರಿಗೆ ಒಡೆಯನಾದಂತಹ ವರುಣ, ಅವನು ಜಿಹ್ವಾಭವ ನಾಲಿಗೆಯಿಂದಾಗಿ ಹುಟ್ಟಿದ. ಅದಾದ ಮೇಲೆ ನಸೋಹೋ, ನಸೋಹೋ ಅಂದ್ರೆ ಮೂಗಿನ ಹೊರಳೆಗಳು, ಎರಡು ಹೊರಳೆಗಳಿಂದಾಗಿ. ಆ ನಸ ಅನ್ನೋದೇನೆ ಇವತ್ತು ಕನ್ನಡ ಇಂಗ್ಲಿಷ್ ನೋಸ್ ಅಂತ ಆಗಿದೆ ಅಷ್ಟೇ. ಹೀಗೆ ಅನೇಕ ಶಬ್ದಗಳು, ಎಲ್ಲದಕ್ಕೂ ಮೂಲ ಅದು ಸಂಸ್ಕೃತ. ಹೀಗೆ ನಸೋಹೋ ಅಂದ್ರೆ ಮೂಗಿನಿಂದಾಗಿ, ನಾಸತ್ಯ ದಸ್ರೌ ಅಶ್ವಿನಿ ದೇವತೆಗಳಾದಂತಹ ನಾಸತ್ಯ ಮತ್ತು ದಸ್ರ ಎಂಬುವಂತಹ ದೇವತೆಗಳು ಕ್ರಮಶಃ ಪ್ರಸೂತಾಃ ಕ್ರಮವಾಗಿ ಹುಟ್ಟಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರು ಮಾಡಿದಂತಹ ಸೃಷ್ಟಿಯ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅದಾದ ಮೇಲೆ ಮತ್ತೆ ಮುಂದೆ ಯಾವ ಯಾವ ದೇವತೆಗಳು ಹುಟ್ಟಿದರು ಎನ್ನುವಂತ ವಿಚಾರವನ್ನ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ವಿಚಾರಗಳನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ.